ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ರೆಸಿಪಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ ಬೆಸ್ಟ್ ರೆಸಿಪಿ. ಅದೇನೆಂದರೆ ಹುರುಳಿಕಾಳಿನ ಹುಳಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 200 ಗ್ರಾಮ್ ಹುರುಳಿಕಾಳು ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಹುಣಸೆಹಣ್ಣು ಸ್ವಲ್ಪ, 2 ಆಲೂಗೆಡ್ಡೆ, 3 ಬದನೆಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ಉಪ್ಪು, ಆಮೇಲೆ ಸಾಂಬಾರು ಪುಡಿ. ಇವಾಗ ಗ್ಯಾಸ್ ಅಂಟಿಸಿ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಹುರುಳಿಕಾಳು ಹಾಕ್ತಾಯಿದ್ದೀನಿ. ಆದಷ್ಟು ಗ್ಯಾಸ್ ಉರಿ ಕಮ್ಮಿ ಇಟ್ಕೊಂಡೆ ಉರಿರಿ, ಕೈ ಬಿಡ್ದೇನೆ ಉರಿತಾ ಇರಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಕಪ್ಪಾಗೋದ್ರೂ ಸಾಂಬಾರು ಚೆನ್ನಾಗಿರಲ್ಲ. ಆಮೇಲೆ ಹುರುಳಿಕಾಳು ಉರಿತಾ ಇದ್ರೆ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡಿ. ಈ ಕಲರ್ ಬರಬೇಕು. ಇವಾಗ ಇಷ್ಟು ಬಂದರೆ ಸಾಕು. ಇವಾಗ ಪಾತ್ರೆ ಇಟ್ಟಿದ್ದೀನಿ, ಅದೇ ನೀರು ಸ್ವಲ್ಪ ಕಾಯಿಸ್ಕೊತಾ ಇದ್ದೀನಿ. ಯಾಕಂದರೆ ಹುರುಳಿಕಾಳು ಹುರಿದಿದ್ದೀವಲ್ಲ, ಅದು ಸ್ವಲ್ಪ ಬೇಗನೆ ಬೇಯಲಿ ಅಂತ ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ತೊಳೆದು ಹುರುಳಿಕಾಳನ್ನ ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಕುದಿಬೇಕು. ಇವಾಗ ಮುಚ್ಚಿಟ್ಬಿಡೋಣ. ನೋಡಿ ಕುದೀತೈತೆ ಇವಾಗ. ಅದಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಮುಚ್ಚಿಡೋಣ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಜಜ್ಜಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಬೇಯ್ತೈತೆ. ಆಲೂಗೆಡ್ಡೆನ ತೊಳೆದು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಇವಾಗ ಬೇಯಬೇಕು. ಇವಾಗ ಆಲೂಗೆಡ್ಡೆನೂ ಸ್ವಲ್ಪ ಬೆಂದಿದೆ. ಇವಾಗ ಅರ್ಧಂಬರ್ಧ ಬೆಂದಿರುತ್ತಲ್ವ, ಇವಾಗ ಸಾಂಬಾರು ಪುಡಿ ಹಾಕಬೇಕು. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಸಾಂಬಾರು ಪುಡಿ ಹಾಕಿದ್ಮೇಲೂ ಸ್ವಲ್ಪ ಕುದಿಬೇಕು. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಎಲ್ಲರ ಮನೇಲೂ ಹುರುಳಿಕಾಳು ಇದ್ದೇ ಇರುತ್ತೆ, ಬೇಗನೆ ಆಗುತ್ತೆ ಸಾಂಬಾರು, ಮತ್ತು ನಾಲ್ಗೆಗೂ ಕೂಡ ತುಂಬಾ ರುಚಿ ಕೊಡುತ್ತೆ. ಕುದೀತೈತೆ ನೋಡಿ. ಇವಾಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದು ಮುಂಚೆನೇ ಹಾಕ್ಬಿಟ್ರೆ ಬೆಂದೋಗುತ್ತೆ, ಅದರಿಂದ ನಾನು ಇವಾಗ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಇವಾಗ ಬೇಯಬೇಕು ತುಂಬಾ ನೋಡಿ. ಎಲ್ಲ ಬೆಂದಿದೆ. ಇವಾಗ ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. ಹುರುಳಿಕಾಳಿನ ಹುಳಿ ಅನ್ನೋದು ಹುಣಸೆ ಹುಳಿ ಬಿಡ್ತೀವಲ್ಲ, ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಮತ್ತು ನಾಲ್ಗೆಗೂ ಕೂಡ ತುಂಬಾ ರುಚಿ ಕೊಡುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ ಹುರುಳಿಕಾಳಿನ ಹುಳಿ. ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನು ಒಗ್ಗರಣೆ ಮಾಡಲ್ಲ, ತೆಂಗಿನಕಾಯಿ ಕೂಡ ಹಾಕಲ್ಲ. ಈ ಥರ ಇದ್ರೇ ಚೆನ್ನಾಗಿರೋದು ಸಾಂಬಾರು. ನೋಡಿ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹುರುಳಿಕಾಳು ಹುಳಿ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಏನೇ ಹೊಸ್ದಾಗಿ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ ಕ್ಲಿಕ್ ಮಾಡಿ.